ಎಲ್ರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿ, ರೆಡಿದೀರಾ? ಯಾಕಂದ್ರೆ ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಬ್ರಹ್ಮಾಂಡದ ಅತಿ ದೊಡ್ಡ, ಅತಿ ನಿಗೂಢ ವಿಲನ್ಗಳ ಬಗ್ಗೆ. ಹೌದು, ನಾವು ಡೈವ್ ಮಾಡ್ತಾ ಇದೀವಿ ಕೃಷ್ಣಕುಳಿಗಳ ಆಳವಾದ ಲೋಕಕ್ಕೆ. ಎಸ್, ಬ್ಲ್ಯಾಕ್ ಹೋಲ್ ಅಂದ ತಕ್ಷಣ ನಮ್ಮ ತಲೆಗೆ ಏನ್ ಬರುತ್ತೆ? ಒಂಥರ ಕಾಸ್ಮಿಕ್ ಮಾನ್ಸ್ಟರ್ಸ್ ಅಲ್ವಾ? ಸಿಕ್ಕಿದ್ದನ್ನೆಲ್ಲ ನುಂಗಿ ಹಾಕುವ ಬ್ರಹ್ಮಾಂಡದ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ಥರ ವಿನಾಶಕಾರಿ ಶಕ್ತಿಗಳು ಅಂತಾನೆ ನಾವೆಲ್ಲ ಇಮ್ಯಾಜಿನ್ ಮಾಡ್ಕೋತೀವಿ. ಆದ್ರೆ ಇಲ್ಲಿರೋ ಅತಿ ದೊಡ್ಡ ಟ್ವಿಸ್ಟ್ ಏನು ಗೊತ್ತಾ? ಈ ಸೈನ್ಸ್ ಫಿಕ್ಷನ್ ಕಥೆಗಳು ಕೇವಲ ಕಲ್ಪನೆಯಲ್ಲ, ಈ ಮಾನ್ಸ್ಟರ್ಸ್ ನಿಜವಾಗಿಯೂ ಇವೆ. ಹಾಗಾದ್ರೆ ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಏನಂದ್ರೆ, ಕಣ್ಣಿಗೆ ಕಾಣಿಸ್ದೇ ಇರೋ ಈ ವಸ್ತುಗಳ ಅಸ್ತಿತ್ವವನ್ನ ವಿಜ್ಞಾನಿಗಳು ಕಂಡುಹಿಡಿದಿದ್ದು ಅದು ಹೇಗೆ? ಇದೇ ನೋಡಿ, ಖಗೋಳಶಾಸ್ತ್ರಜ್ಞರಿಗೆದುರಾದ $1,000,000 ಕ್ವೆಶ್ಚನ್. ಜಸ್ಟ್ 1 ಸೆಕೆಂಡ್ ಯೋಚನೆ ಮಾಡಿ. ಯಾವ ವಸ್ತು ಬೆಳಕನ್ನೇ ಹೊರಗೆ ಬಿಡೋದಿಲ್ವೋ ಅಂತಹ ಸಂಪೂರ್ಣ ಅದೃಶ್ಯ ವಸ್ತುವನ್ನ ಹುಡುಕೋದು ಹೇಗೆ ಸಾಧ್ಯ? ಇದಕ್ಕೆ ಉತ್ತರ ಸಿಂಪಲ್ ಆಗಿ ಕಂಡ್ರೂ ಸೈನ್ಸ್ ಜಗತ್ತನ್ನೇ ಬದಲಾಯಿಸೋ ಥರ ಇತ್ತು. ನಾವು ಅವುಗಳನ್ನ ನೋಡೋದಿಲ್ಲ, ಬದಲಾಗಿ ನಾವು ಅವುಗಳನ್ನ ಕೇಳಿಸ್ಕೊಳ್ತೇವೆ. ಹೌದು, ನೀವು ಕೇಳಿದ್ದು ಸರಿ, ನಾವು ಅವುಗಳ ಸದ್ದನ್ನ ಕೇಳಿಸ್ಕೊಳ್ತೀವಿ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಲೈಗೋ ಪ್ರಯೋಗದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ವಿಜ್ಞಾನಿಗಳು ಅಕ್ಷರಶಃ ಬ್ರಹ್ಮಾಂಡದ ಪಿಸುಮಾತುಗಳನ್ನ ಕೇಳಿಸ್ಕೊಳ್ಳಕ್ಕೆ ಒಂದು ದೈತ್ಯ ಕಿವಿಯನ್ನೇ ನಿರ್ಮಿಸಿದ್ರು ಮತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಗುರುತ್ವಾಕರ್ಷಣೆಯ ಅಲೆಗಳನ್ನ ಪತ್ತೆ ಮಾಡಿಯೇ ಬಿಟ್ರು. ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಸುಮಾರು 1.3 ಬಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಭೂಮಿ ಮೇಲೆ ಡೈನೋಸಾರ್ಗಳಿಗಿಂತಲೂ ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ 2 ದೈತ್ಯ ಕೃಷ್ಣಕುಳಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಒಂದಾದ್ವು. ಆ ಘರ್ಷಣೆಯಿಂದ ಹುಟ್ಟಿದ ಅಲೆಗಳು ಶತಕೋಟಿ ವರ್ಷಗಳ ಕಾಲ ಇಡೀ ಬ್ರಹ್ಮಾಂಡದಲ್ಲಿ ಪ್ರಯಾಣಿಸಿ ಕೊನೆಗೆ 2015 ಸೆಪ್ಟೆಂಬರ್ 14ರಂದು ಭೂಮಿಯನ್ನ ತಲುಪಿ ನಮ್ಮ ಉಪಕರಣಗಳಲ್ಲಿ ಒಂದು ಸಣ್ಣ ಚಿರ್ಪ್ ಅನ್ನೋ ಸೌಂಡ್ ಆಗಿ ರೆಕಾರ್ಡ್ ಆಯಿತು. ವಾವ್! ಆ ಒಂದು ಚಿಕ್ಕ ಚರ್ಪ್ ಸೌಂಡ್ ಅಸ್ಟ್ರಾನಮಿ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು. ಬ್ಲ್ಯಾಕ್ ಹೋಲ್ಗಳು ಕೇವಲ ಥಿಯರಿ ಅಲ್ಲ, ಅವು ನಿಜವಾಗ್ಲೂ ಇವೆ ಅನ್ನೋದಕ್ಕೆ ಸಿಕ್ಕ ಮೊದಲ ಡಿರೆಕ್ಟ್ ಪ್ರೂಫ್ ಅದಾಗಿತ್ತು. ಇದು ಐನ್ಸ್ಟೈನ್ ಅವರ ಸಿದ್ಧಾಂತ ಸರಿ ಅಂತ ಸಾಬೀತು ಮಾಡಿದ್ದಷ್ಟೇ ಅಲ್ಲ, ನಮ್ಗೆ ಇಡೀ ಬ್ರಹ್ಮಾಂಡವನ್ನ ನೋಡಕ್ಕೆ ಹೊಸ ಕಣ್ಣುಗಳನ್ನ ಅಥವಾ ಹೇಳ್ಬೇಕಂದ್ರೆ ಹೊಸ ಕಿವಿಗಳನ್ನೇ ಕೊಟ್ಟು. ಓಕೆ, ಈಗ ಅವುಗಳು ರಿಯಲ್ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ಹಾಗಾದ್ರೆ ಇನ್ನೊಂದ್ ಸ್ಟೆಪ್ ಮುಂದೆ ಹೋಗೋಣವಾ? ಒಂದು ವೇಳೆ ನಾವು ಅಷ್ಟು ಧೈರ್ಯ ಮಾಡಿ ಯಾವುದಾದ್ರೂ ಒಂದು ಬ್ಲ್ಯಾಕ್ ಹೋಲ್ ಹತ್ರ ಹೋದ್ರೆ ಏನಾಗ್ಬಹುದು? ಇಲ್ಲಿ ನಾವು ಎಂಟರ್ ಆಗೋದು ಇವೆಂಟ್ ಹೊರೈಸನ್ ಅನ್ನೋ ಒಂದು ಜಾಗಕ್ಕೆ. ಇದನ್ನ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತಾನೂ ಕರಿಬಹುದು. ಇದೊಂದು ರೀತಿ ಅದೃಶ್ಯವಾದ ಗಡಿರೇಖೆ. ಒಮ್ಮೆ ಇದನ್ನ ದಾಟಿದ್ರೆ ಮುಗಿತು. ಅಲ್ಲಿನ ಗುರುತ್ವಾಕರ್ಷಣೆ ಎಷ್ಟು ಶಕ್ತಿಯುತವಾಗಿರುತ್ತೆ ಅಂದ್ರೆ ಲೈಟ್ ಕೂಡ ಅದರಿಂದ ಎಸ್ಕೇಪ್ ಆಗೋಕೆ ಆಗಲ್ಲ. ಇದು ಅಕ್ಷರಶಃ ಒನ್ ವೇ ಟ್ರಿಪ್, ವಾಪಸ್ ಬರೋ ಮಾತೇ ಇಲ್ಲ. ಆದರೆ ಕಥೆ ಇನ್ನೂ ಮುಗಿದಿಲ್ಲ. ಇದಕ್ಕಿಂತ ವಿಚಿತ್ರವಾದ ವಿಷಯ ಏನಪ್ಪಾ ಅಂದ್ರೆ, ಒಂದು ಬ್ಲ್ಯಾಕ್ ಹೋಲ್ ಹತ್ರ ಸಮಯವೇ ನಿಧಾನವಾಗ್ಬಿಡುತ್ತೆ. ಹೌದು, ಟೈಮ್ ಸ್ಲೋ ಆಗುತ್ತೆ. ಅಲ್ಲಿರೋ ಒಬ್ಬ ವ್ಯಕ್ತಿಗೆ ತನ್ನ ಕಣ್ಮುಂದೆಯೇ ಇಡೀ ಬ್ರಹ್ಮಾಂಡದ ಭವಿಷ್ಯ ಫಾಸ್ಟ್ ಫಾರ್ವರ್ಡ್ನಲ್ಲಿ ಓಡಿ ಹೋದ ಹಾಗೆ ಕಾಣಿಸುತ್ತೆ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಮೂವಿ ಸೀನ್ ಅಲ್ಲ, ಇದು ರಿಯಲ್ ಫಿಸಿಕ್ಸ್. ಹಾಗಾದ್ರೆ ಆ ಪಾಯಿಂಟ್ ಆಫ್ ನೋ ರಿಟರ್ನ್ ದಾಟಿದ್ರೆ ಏನಾಗುತ್ತೆ? ವೆಲ್, ಸೈಂಟಿಸ್ಟ್ ಇದಕ್ಕೆ ಒಂದು ತಮಾಷೆಯಾದ ಹೆಸರು ಕೊಟ್ಟಿದ್ದಾರೆ, ಸ್ಪಗೆಟಿಫಿಕೇಶನ್. ಹೌದು, ಸ್ಪಗೆಟಿ ನೂಡಲ್ಸ್ ತರಹ. ಅಂದ್ರೆ ನಮ್ಮ ದೇಹ ಅಕ್ಷರಶಃ ಒಂದು ನೂಡಲ್ಸ್ ತರ ಉದ್ದಕ್ಕೆ ಮತ್ತು ತೆಳ್ಳಗೆ ಹಿಗ್ಗುತ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಕಾಲುಗಳ ಮೇಲೆ ಬೀಳೋ ಗ್ರಾವಿಟಿ ನಮ್ಮ ತಲೆ ಮೇಲೆ ಬೀಳೋ ಗ್ರಾವಿಟಿಗಿಂತ 1000 ಪಟ್ಟು ಜಾಸ್ತಿ ಇರುತ್ತೆ. ಸೌಂಡ್ಸ್ ಕ್ರೇಜಿ ಅಲ್ವಾ? ಇಲ್ಲಿವರೆಗೂ ನಾವು ನೋಡಿದ್ದೆಲ್ಲ ಬರೀ ಟ್ರೇಲರ್ ಅಷ್ಟೇ. ಈಗ ನಾವು ನೋಡಕ್ಕೆ ಹೊರಟಿರೋದು ಅಸಲಿ ದೈತ್ಯರನ್ನ, ಗ್ಯಾಲಕ್ಸಿಗಳ ಹೃದಯದಲ್ಲೇ ಅಡಕ್ಕೊಂಡು ಕೂತಿರೋ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಗಳನ್ನ. ನಮ್ಮದೇ ಗ್ಯಾಲಕ್ಸಿ ಮಿಲ್ಕಿ ವೇಯ ಮಧ್ಯದಲ್ಲೂ ಒಂದು ದೈತ್ಯ ಇದೆ. ಅದರ ಹೆಸರು ಸಜಿಟೇರಿಯಸ್ ಎ ಸ್ಟಾರ್. ಅದರ ತೂಕ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತೀರಾ? ನಮ್ಮ ಸೂರ್ಯನಿಗಿಂತ ಬರೋಬ್ಬರಿ 40 ಲಕ್ಷ ಪಟ್ಟು ಹೆಚ್ಚು, 4 ಮಿಲಿಯನ್ ಸನ್ಸ್. ಇದು ಬರೀ ನಮ್ಮ ಗ್ಯಾಲಕ್ಸಿಯ ಕಥೆಯಲ್ಲ. ವಿಜ್ಞಾನಿಗಳ ಪ್ರಕಾರ ಬ್ರಹ್ಮಾಂಡದಲ್ಲಿರೋ ಬಹುತೇಕ ಎಲ್ಲಾ ದೊಡ್ಡ ಗ್ಯಾಲಕ್ಸಿಗಳ ಸೆಂಟರ್ನಲ್ಲೂ ಇಂತಹ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಸ್ಗಳಿವೆ. ಅಂದ್ರೆ ಇವು ಬ್ರಹ್ಮಾಂಡದ ವಿಚಿತ್ರ ಜೀವಿಗಳಲ್ಲ, ಬದಲಿಗೆ ಗ್ಯಾಲಕ್ಸಿಗಳ ಒಂದು ಮೂಲಭೂತ ಮತ್ತು ತುಂಬಾನೇ ಪ್ರಮುಖವಾದ ಭಾಗ. ಸರಿ, ಇಷ್ಟೊತ್ತು ನಾವು ಬ್ಲ್ಯಾಕ್ ಹೋಲ್ಗಳ ವಿನಾಶಕಾರಿ ಮುಖದ ಬಗ್ಗೆನೇ ಮಾತಾಡಿದ್ವಿ. ಆದ್ರೆ ಈಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರ್ತಿದೆ. ನಾವು ವಿಲನ್ಗಳು ಅಂತ ಅನ್ಕೊಂಡಿದ್ದ ಇವುಗಳು ನಿಜವಾಗ್ಲೂ ಹೀರೋಗಳಾಗಿರ್ಬೋದಾ, ಸೃಷ್ಟಿಕರ್ತರಾಗಿರ್ಬೋದಾ? ಪ್ರತಿ ನಾಣ್ಯಕ್ಕೂ 2 ಮುಖ ಇರೋ ಹಾಗೆ ಬ್ಲ್ಯಾಕ್ ಹೋಲ್ಗಳಿಗೂ 2 ಮುಖಗಳಿವೆ.
ಒಂದು ಕಡೆ ಅವು ವಿನಾಶಕಾರಿಗಳು, ನಕ್ಷತ್ರಗಳನ್ನೇ ಸೀಳಿ ಹಾಕುತ್ತೆ, ಸಿಕ್ಕಿದ್ದನ್ನೆಲ್ಲ ನುಂಗುತ್ತೆ. ಆದ್ರೆ ಇನ್ನೊಂದು ಕಡೆ ಅವು ಸೃಷ್ಟಿಕರ್ತರೂ ಹೌದು. ಇಡೀ ಗ್ಯಾಲಕ್ಸಿಯನ್ನ ಒಂದು ಆಕಾರದಲ್ಲಿ ಹಿಡಿದಿಟ್ಕೊಳ್ಳೋದು ಇದೇ ಬ್ಲ್ಯಾಕ್ ಹೋಲ್ಗಳು. ಅಷ್ಟೇ ಅಲ್ಲ, ಹೊಸ ನಕ್ಷತ್ರಗಳು ಎಲ್ಲಿ ಮತ್ತು ಯಾವಾಗ ಹುಟ್ಟಬೇಕು ಅನ್ನೋದನ್ನು ಇವೇ ನಿಯಂತ್ರಿಸುತ್ತವೆ. ಕೊನೆಯದಾಗಿ ನಾವು ತಿಳ್ಕೋಬೇಕಾದ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ನಾವು ಬ್ರಹ್ಮಾಂಡದ ಅತೀ ದೊಡ್ಡ ವಿಲನ್ಗಳು ಅಂತ ಅನ್ಕೊಂಡಿದ್ದ ಈ ಬ್ಲ್ಯಾಕ್ ಹೋಲ್ಗಳೇ ಬಹುಶಃ ನಮ್ಮ ಮಿಲ್ಕಿವೇ ತರದ ಗ್ಯಾಲಕ್ಸಿಗಳು ಇವತ್ತು ಇರೋದಕ್ಕೆ ಕಾರಣವಾಗಿರ್ಬೋದು. ಒಂದು ವೇಳೆ ಅವು ಇರ್ಲಿಲ್ಲ ಅಂದ್ರೆ ಬಹುಶಃ ನಾವೂ ಇರ್ತಾ ಇರ್ಲಿಲ್ಲ. ಹಾಗಾದ್ರೆ ಕೊನೆಗೆ ನಿಮ್ಗೇನಸ್ತೆ? ಈ ಕೃಷ್ಣ ಕುಳಿಗಳು ನಿಜವಾಗಿಯೂ ವಿಲನ್ಗಳ ಅಥವಾ ಬ್ರಹ್ಮಾಂಡದ ತೆರೆಮರೆಯ ಹೀರೋಗಳ? ಈ ಮಾಹಿತಿ ನಮಗಿಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ಇದನ್ನ ಎಲ್ಲರ ಜೊತೆಗೂ ಶೇರ್ ಮಾಡಿ ಮತ್ತು ಇದೇ ತರದ ಇಂಟ್ರೆಸ್ಟಿಂಗ್ ಸೈನ್ಸ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ.